ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ KEಯಲ್ಲಿ ಒಂದು ಹೊಸ ನೋಟಿಫಿಕೇಷನು ಏನಾಗಿದೆ ಅಂತಂತಂದರೆ ಈಗ ತಾನೇ ಬಿಡುಗಡೆ ಆಗಿದೆ. ಈ ಒಂದು ಒಳ ಮೀಸಲಾತಿ ಆದ ನಂತರ ಹೊಸ ಒಂದು ಫಸ್ಟ್ ನೋಟಿಫಿಕೇಷನ್ ಅಂತೇಳಿ ಇದು ಹೇಳ್ಬೋದು. ಓಕೆ, ಹಾಗಾಗಿ ಪ್ರತಿಯೊಬ್ಬರು ಸಹ ಇದಕ್ಕೆ ಏನು ಮಾಡಿ ಅಂತಂತಂದರೆ ಯಾರೆಲ್ಲ ಅರ್ಹರು ಮತ್ತು ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಸಂಪೂರ್ಣವಂತ ಮಾಹಿತಿ ಎಲ್ಲವನ್ನು ಸಹ ಏನು ಮಾಡೋಣ ಅಂತಂದರೆ ಇದರಲ್ಲಿ ನಾವು ತಿಳಿತಾ ಹೋಗೋಣ. ಓಕೆ, ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಇದು KEಯಿಂದ ಬಿಡುಗಡೆ ಆಗಿರುವಂಥದ್ದು ಗ್ರೂಪ್ C ಹುದ್ದೆಯಲ್ಲಿ. ಇದರಲ್ಲಿ ಹುದ್ದೆಗಳು ಎಷ್ಟಿದಾವೆ ಅಂತಂತಂದರೆ FDA ಬಂದುಬಿಟ್ಟು 2 ಅದಾವೆ, SDA ಬಂದುಬಿಟ್ಟು 4 ಅದಾವೆ ಸ್ನೇಹಿತರೆ. ಓಕೆ, PUC ಡಿಗ್ರಿ ಮಾಡಿದಂಥ ಪ್ರತಿಯೊಬ್ಬರು ಸಹ ಏನು ಮಾಡ್ಬೋದು ಅಂತಂತಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಓಕೆ, ಇಲ್ಲಿ ನೋಡಿ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಡಿಗ್ರಿ ಯಾವುದೇ ಒಂದು ಡಿಗ್ರಿ ಮಾಡಿದರೆ ನೀವು FDಗೆ ಅರ್ಜಿ ಸಲ್ಲಿಸ್ಬೋದು. ಮತ್ತು PUC ಪಾಸಾದರೆ ನೀವು ಏನು ಮಾಡ್ಬೋದು ಅಂತಂತಂದರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವುದಕ್ಕೆ? SDಗೆ. ಗರಿಷ್ಠ ವಯೋಮಿತಿ ಬಂದುಬಿಟ್ಟು 45 ವರ್ಷದವರೆಗೂ ಸಹ ನಿಮ್ಗೆ ಏನಾಗಪ್ಪ ಅಂತಂದರೆ ಅವಕಾಶ ಇದೆ. ಓಕೆ, ಎಲ್ಲರಿಗೂ ಸಹ ಇಲ್ಲಿ ಅವಕಾಶವಿರುವಂಥದ್ದು ಸ್ನೇಹಿತರೆ. ಪರೀಕ್ಷಾ ದಿನಾಂಕವನ್ನು ಏನು ಮಾಡ್ತಾರೆ ಅಂತಂದರೆ ನಂತರ ಪ್ರಕಟಿಸ್ತಾರೆ. ಇದಕ್ಕೆ ಶುಲ್ಕ ನೋಡ್ಬೇಕು ನೀವು ಎಷ್ಟಪ್ಪ ಅಂತಂದರೆ ಎಲ್ಲರಿಗೂ ಸಹ 750 ರೂಪಾಯಿ ಇದೆ. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಫೀ ಇರುವಂಥದ್ದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಪ್ರತಿಯೊಬ್ಬರು ಸಹ ಏನು ಮಾಡ್ಬೋದು ಅಂತಂದರೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಪತ್ರಿಕೆ 1 ಜನರಲ್ ನಾಲೆಜು 100 ಕ್ವಶನು, ನೆಕ್ಸ್ಟು ಕಮ್ಯುನಿಕೇಷನ್ ಇರುತ್ತೆ, ಅದು 100 ಕ್ವಶನ್ 100 ಮಾರ್ಕ್ಸು. ಸೇಮ್ ಸೆಲೆಕ್ಷನ್ ಪ್ರೊಸೆಸ್ಸು ಸಹ ಸೇಮ್ ಇರುವಂಥದ್ದು ಸ್ನೇಹಿತರೆ. ಓಕೆ, ಇದು ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್. ಓಕೆ, ಇದರ PDF ಬೇಕು ಅಂತಂತಂದರೆ ನೀವೇನು ಮಾಡ್ಬೋದು ಅಂತಂದರೆ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದರೆ ನೀವು ಬಂದು ಏನು ಮಾಡ್ಬೋದು ಅಂತಂತಂದರೆ ಚೆಕ್ ಮಾಡ್ಕೋಬೋದು. ಓಕೆ, ಇದಕ್ಕೆ ಮೇನ್ ಆನ್ಲೈನ್ ಅರ್ಜಿ ಸಲ್ಲಿಸೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಏನಪ್ಪ ಅಂತಂತಂದರೆ 20ನೇ ತಾರೀಕು, ಅಂದರೆ ಇವತ್ತಿಂದ ಸ್ಟಾರ್ಟ್. ಓಕೆ, ಈಗ ಬಂದಿದೆ ನೋಟಿಫಿಕೇಷನು. ಎಂಡ್ ಡೇಟ್ ಬಂದುಬಿಟ್ಟು ಜೂನ್ 3. ಕಡಿಮೆ ಅವಧಿ ಇದೆ, ಕೇವಲ ಒಂದು 14 ದಿನ ಇದೆ ಅಷ್ಟೇ. ಶುಲ್ಕ ಪಾವತಿಸೋದಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು 4/6/2026 ಒಳಗಾಗಿ ನೀವೇನು ಮಾಡಬೇಕು ಅಂತಂದರೆ ಶುಲ್ಕವನ್ನು ಕಟ್ಟಬೇಕಾಗ್ತದೆ. ಕೇವಲ ಒಂದು 14 ದಿನ ಮಾತ್ರ ಇದೆ ನೋಟಿಫಿಕೇಷನ್ ಅರ್ಜಿ ಸಲ್ಲಿಸೋದಕ್ಕೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಅರ್ಜಿ ಸಲ್ಲಿಸ್ರಿ. ಯಾರೆಲ್ಲ ಇಂಟ್ರೆಸ್ಟ್ ಇದೆ, ಯಾರೆಲ್ಲ ಅರ್ಹರಿದ್ದೀರೋ, ಫೀಸ್ ಸ್ವಲ್ಪ ಜಾಸ್ತಿನೇ ಇದೆ. ಓಕೆ, ಹಾಗೆ ಇಚ್ಛೆ ಇದ್ದರೆ ನೀವೇನು ಮಾಡ್ಬೋದು ಅಂದರೆ ಅರ್ಜಿ ಸಲ್ಲಿಸ್ಬೋದು. ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರುತ್ತೆ. ನಿಮ್ಗೇನಾದರೂ ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕು ಮೊಬೈಲಲ್ಲಿ ಅಂತ ನಿಮಗೆ ವಿಡಿಯೋ ಬೇಕು ಅಂತಂದರೆ ಕಾಮೆಂಟ್ ಮಾಡಿ. ಎಷ್ಟು ಜನ ಕಾಮೆಂಟ್ ಮಾಡ್ತಾರೆ ಅದರ ಆಧಾರದ ಮೇಲೆ ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.